Stand at ease. Attention. Stand at ease. Attention. Good. ಹೇಳಿ, ನಾವೆಲ್ಲರೂ ಇವಾಗ ಏನಕ್ಕೆ ಸೇರಿದ್ದೀವಿ? ಗೊತ್ತಿಲ್ಲ ಬಾಸ್. ನೆನ್ನೆ ಗ್ರೂಪ್ ಕ್ರಿಯೇಟ್ ಮಾಡಿ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈಗ ಗೊತ್ತಿಲ್ಲ ಅಂತಿದ್ದೀರಲ್ಲ? ಅದಾದ್ಗೆ ಏ ಅಕ್ಕಂದಿರ ಜೋರಾಗಿ ಆಪರೇಷನ್ ಪಿಂಕಿ. ಗುಡ್. ನಮ್ ಗುಂಡು ಜೀವನ ಹಾಳಾಗೋದಕ್ಕೆ ಕಾರಣ ಯಾರು? ಸೀನಾ ಸೀನಾ ಸೀನಾ. ಅವನೊಬ್ನೇನಾ? ಹೌದು ಹೌದು ಹೌದು. ಇಲ್ಲ. ಹಾಗಿದ್ರೆ ಇನ್ಯಾರವ್ರು ಅದಕ್ಕೆ? ನೋಡಿ, ಒಂದ್ ಹುಡುಗಿ ಜೀವನ ಹಾಳಾಗೋದಕ್ಕೆ ಒಂದ್ ಹುಡುಗ ಕಾರಣ ಆಗಿರ್ಬೋದು, ಆದ್ರೆ ಆ ಹುಡುಗಂಗೊಬ್ಳು ಗರ್ಲ್ ಫ್ರೆಂಡ್ ಇದ್ರೆ ಆಕೆನು ಕಾರಣ ಆಗಿರ್ತಾಳೆ. ಕರೆಕ್ಟ್ ಅದಕ್ಕೆ. ಆ ಸೀನನ್ ಜೊತೆ ಪಿಂಕಿ ಸೇರಿರೋದ್ರಿಂದಾನೆ ನಮ್ ಗುಂಡು ಜೀವನ ಹಾಳಾಗಿರೋದು. ಈಗ ಸೀನಾ ಮಾಡಿರೋ ತಪ್ಪಿಗೆ ನನ್ ಗಂಡ ಅಂದ್ರೆ ನಿಮ್ಮಣ್ಣ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಊರವ್ರ ಮುಂದೆ ನಾಯಿ ಹೊಡೆದಂಗ್ ಹೊಡೆದಿದ್ದಾನೆ. ಕರೆಕ್ಟ್ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಎಸ್. ಆದ್ರೆ ಈ ವಿಷಯದಲ್ಲಿ ತಪ್ಪು ಮಾಡಿ ಇನ್ನೂ ಶಿಕ್ಷೆ ಅನುಭವಿಸ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಪಿಂಕಿ ಪಿಂಕಿ ಪಿಂಕಿ. ಎಸ್. ಈಗ ಅದೇ ಪಿಂಕಿಗೆ ಬುದ್ಧಿ ಕಲ್ಸೋದಕ್ಕೆ ಅವಳ ಮನೆ ಹತ್ರ ನಾವೆಲ್ಲರೂ ಹೋಗ್ತಿದೀವಿ. ಗರ್ಲ್ಸ್, ಆರ್ ಯು ರೆಡಿ? ರೆಡಿ ರೆಡಿ ರೆಡಿ. ಅಕ್ಕೆ, ಆ ಪಿಂಕಿ ನಾಲ್ಗೆ ಕಿತ್ತು ಮಾಸ್ತಿ ಕೊಪ್ಪಳ ನಾಯಿಗೆ ಹಾಕಿಲ್ಲ, ನಾನು ರಾಣಿನೇ ಅಲ್ಲ. ಮಾರಿಗುಡಿ ನಾಯಿಗಳೇನ್ ಪಾಪ ಮಾಡಿದ್ವು? ನನಗ್ ಬರ್ತಿರೋ ಕೋಪಕ್ಕೆ ಅವಳ ನಾಲ್ಗೆ ಕಿತ್ತು ನಾನ್ ನಮ್ಮೂರ್ ನಾಯಿಗಳಿಗೆ ಹಾಕೋದು. ಇಲ್ಲ ಅಂದ್ರೆ ನನ್ನ ಹೆಸರು ರತ್ನನೇ ಅಲ್ಲ. ನೀವ್ ಹಿಂಗೆ ಮಾತಾಡ್ತಿದ್ರೆ ಆ ನಾಲ್ಗೆ ಊರೆಲ್ಲ ಓಡಾಡ್ತಿರುತ್ತೆ. ನಾವ್ ರೆಡಿ ಇದೀವಿ ಅದಕ್ಕೆ. ಗುಡ್. ಆಪರೇಷನ್ ಪಿಂಕಿ ಸ್ಟಾರ್ಟ್ಸ್. ಫಾಲೋ ಮೀ. ಚೋಟು, ಇದೇ ಮನೆನಾ? ಅದಕ್ಕೆ ಮನೆ ಮುಂದೆ ರಂಗೋಲಿ ಇಲ್ಲ, ಬಾಗಿಲಲ್ಲಿ ತೋರಣ ಇಲ್ಲ, ಸೊ ಇದೇ ಪಿಂಕಿ ಮನೆ. ಕನ್ಫರ್ಮಾ? ಕನ್ಫರ್ಮ್ ಅದಕ್ಕೆ, ಕನ್ಫರ್ಮೇ. ಹಾಗಾದ್ರೆ ನೀವೆಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಅದಕ್ಕೆ ನೀನ್ ಹೇಳಿದ್ರೆ ಈಗಲೇ ಯಾರ್ದಾರ ಮನೆಗೆ ಹೋಗಿ ಒಂಟೆ ತಕೊಂಬಂದು ಆ ಪಿಂಕಿಗೆ ಇಕ್ಕದೆ. ಕಂಟ್ರೋಲ್ ಯುವರ್ ಎಮೋಷನ್ಸ್ ರಾಣಿ, ಕಂಟ್ರೋಲ್. ನಾವು ಬಂದಿರೋದು ಯುದ್ಧಕ್ಕಲ್ಲ, ಮತ್ತು ಸಂಧಾನಕ್ಕ, ಸಂಹಾರಕ್ಕೆ. ಏ ರತ್ನಕ್ಕ, ಎರಡು ಒಂದೇ ಅಲ್ವೇನೆ? ಎರಡು ಒಂದೇ, ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದಕ್ಕೆ ನಾವು ಬಂದಿರೋದು ಸಂಹಾರಕ್ಕೆ, ಕನ್ಫರ್ಮ್ ತಾನೆ? ಸಂಹಾರಕ್ಕೆ. ಆದರೆ ಆ ಸಂಹಾರಕ್ಕೆ ನಾವು ಕೈ ಕೈ ಮೇಳಾಯಿಸಿದ್ರೆ ಮಾತ್ರ ಸಾಲದು. ಮಾತಿನ ಚಕಮಕಿ ಅಷ್ಟೇ. ಆದರೆ ನಾವು ಮಾತಾಡೋ ಒಂದೊಂದು ಮಾತು ಹಿಂಗಿರಬೇಕು ಅಂತಂದರೆ ಈಟಿ, ಕೊಡ್ಲಿ, ಮಚ್ಚು, ಕತ್ತಿ ಎಲ್ಲದಿಂತ ಶಾರ್ಪಾಗಿ ಹೋಗಿ ಅವನ್ನ ಚುಚ್ಚಬೇಕು. ಬುದ್ಧಿ ಕಲಿಯೋ ಹಾಗಾಗಬೇಕು. ಕಲೀಲಿಲ್ಲ ಅಂದ್ರೆ ಅತ್ಗೆ ಹೇಳಿರೋ ತರ ಈಟಿ, ಕೊಡ್ಲಿ, ಮಚ್ಚಿಂದ ಕತ್ತು ಬಿಸಾಕ್ಬೇಕು. ಕಂಟ್ರೋಲ್.